ಕೊಪ್ಪಳದಲ್ಲಿ ಚೆಲುವಿನ ಚಿತ್ತಾರ ಮಾದರಿಯ ಲವ್ ಸ್ಟೋರಿ ಒಂದು ನಡೆದಿದೆ. ರಕ್ಷಣೆ ನೀಡಬೇಕಿದ್ದವರೇ ಪ್ರೇಮಿಗಳನ್ನ ದೂರ ಮಾಡಿದ್ರ? ಪೊಲೀಸರ ಮೇಲೇನೆ ಪ್ರೇಮಿಗಳನ್ನ ದೂರ ಮಾಡದಂತ ಆರೋಪ ಇರೋದು. 10 ದಿನದ ಹಿಂದೆ ದೇವಸ್ಥಾನದಲ್ಲಿ ಗಣೇಶ್ ಉಷಾರಾಣಿ ಮದುವೆ ಆಗಿದೆ. ಮುದ್ದಬಳ್ಳಿ ಗ್ರಾಮದ ಉಷಾರಾಣಿ, ಚುಕ್ಕನಕಲ್ನ ಗಣೇಶ್ ಇಬ್ರು ಮದುವೆ ಆಗಿದೆ. ಮನೆಯಿಂದ ಓಡ್ ಹೋಗಿ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಮದುವೆ ಆಗಿದೆ. ರಕ್ಷಣೆಗೋಸ್ಕರ ಗಂಗಾವತಿ ಪೊಲೀಸ್ ಠಾಣೆಗೆ ಈ ಜೋಡಿ ಬಂದಿತ್ತು. ಜೋಡಿಯನ್ನ ಕೊಪ್ಪಳ ಮಹಿಳಾ ಠಾಣೆಗೆ ಕರ್ಕೊಂಡು ಬಂದಿದ್ರು ಪೊಲೀಸರು. ಠಾಣೆಯಿಂದ ಯುವತಿಯನ್ನ ಪೋಷಕರು ಕರ್ಕೊಂಡು ಹೋಗಿದ್ದಾರೆ. ರಕ್ಷಣೆ ನೀಡೋದಾಗಿ ಹೇಳಿ ದೂರ ಮಾಡಿದ್ರ ಪೊಲೀಸರೇ. ಪ್ರೀತಿಸಿ ಮದುವೆಯಾದ ಪತ್ನಿಗಾಗಿ ಎಸ್ಪಿ ಕಚೇರಿ ಮೆಟ್ಟಿಲತ್ತಿದ್ದಾರೆ. ಈಗ ಪತ್ನಿಯನ್ನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಗಣೇಶ್ ಒತ್ತಾಯ ಮಾಡ್ತಾ ಇರೋದು. 10 ದಿನದ ಹಿಂದೆ ದೇವಸ್ಥಾನದಲ್ಲಿ ಮದುವೆ ಆಗಿರೋದು ಇವರಿಬ್ರು. ರಕ್ಷಣೆ ನೀಡ್ತೀವಿ ಅಂತ ಹೇಳಿ ಪೊಲೀಸರೇ ಹಾಗಾದ್ರೆ ಈ ಜೋಡಿಯನ್ನ ದೂರ ಮಾಡ್ತಾ ಹುಡುಗಿಯನ್ನ ಪೋಷಕರು ಬಂದು ಕರ್ಕೊಂಡು ಹೋಗಿದ್ದಾರೆ. ಈಗ ಹುಡುಗ ಎಸ್ಪಿ ಕಚೇರಿಗೆ ಬಂದು ನನ್ನ ಪತ್ನಿಯನ್ನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಒತ್ತಾಯ ಮಾಡುತ್ತಿದ್ದಾನೆ. ನಾನು ಪ್ರೀತಿಸಿದ ಹುಡುಗಿ ಹೆಸರು ಉಷಾರಾಣಿ ಹಳ್ಳಿಗುಡಿ ಅಂತ. ಮದುವೆ ಆಗಿದ್ದು ಡಿಸೆಂಬರ್ 1. ಅಲ್ಲಿಂದ ನಾನು ನಮ್ಮ ಫ್ರೆಂಡ್ ಮನೇಲಿ ಒಂದು 5 ದಿನ ಇದ್ದೆ. ಇರಬೇಕಾದ್ರೆ ಸ್ಟೇಷನಿಗೆ ಬಂದ್ವಿ. ಅಲ್ಲಿಂದ ಪ್ರಾಣಭಯ ಆಯಿತು ನನಗೆ. ಅಲ್ಲಿಂದ ಸ್ಟೇಷನ್ಗೆ ಕರ್ಕೊಂಬಂದೆ. ನ್ಯಾಯ ಸಿಗೋದು ಗಂಗಾವತಿ ಸ್ಟೇಷನ್ಗೆ ಕರ್ಕೊಂಬಂದ್ಮೇಲೆ ಅಲ್ಲಿಂದ ಕೊಪ್ಪಳ ಸ್ಟೇಷನ್ಗೆ ಕರೆಸಿದ್ರು. ಸ್ಟೇಷನ್ಗೆ ಕರೆಸಿದ್ಮೇಲೆ ನಾನು ನ್ಯಾಯ ಸಿಗುತ್ತೆ ಅಂತ ಇಲ್ಲಿ ಬಂದೆ. ಇಲ್ಲಿ ನೋಡಿದರೆ ಇಬ್ಬರನ್ನ ಡಿವೈಡ್ ಮಾಡಿದ್ರು ಸರ್. ಫಸ್ಟಿಗೆ ಬಂದ ತಕ್ಷಣ ಡಿವೈಡ್ ಮಾಡಿದ್ರು. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಡಿವೈಡ್ ಮಾಡಿದ್ಮೇಲೆ ಅವ್ರ ಮನೆಯವರೆಲ್ಲರೂ ಬಂದು ಸರ್, ಇಡೀ ಫ್ಯಾಮಿಲಿನೇ ಬಂತು. ಮಾತಾಡ್ತಾಯಿದ್ರು. ಅವಳೇನಂದು ನಾನು ಬಿಟ್ಟು ಕೊಡಲ್ಲ ಅಂತ ಅಂದ್ಲು. ಆದರೂ ಕೂಡ ಅವ್ರು ಬಲವಂತವಾಗಿ ಹೇಳ್ಕೊಂಡಿದ್ರು ಸರ್ ಅವ್ರ ಮನೆಯಲ್ಲಿ. ನನಗೆ ಮುಖಾಮುಖಿ ಭೇಟಿ ಮಾಡೋಕ್ಕೂ ಬಿಡಲಿಲ್ಲ. ಲಾಸ್ಟಿಗೆ ಹೋಗ್ಬೇಕಾದ್ರೆ ನಾನು ನೋಡ್ತೀನಿ ಅಂತ ಬಂತು. ಅಳ್ತಾ ಇತ್ತು. ಹೋಗ್ಬೇಕಾದ್ರೂ ಅವ್ರು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಕರ್ಕೊಂಡೋದ್ರು ಸರ್. ಮತ್ತೆ ಈಗ ನಿಮ್ಮ ಹುಡುಗಿ ನಿಮಗೆ ಬೇಕಾ? ನಿಮ್ಮ ಹೆಂಡತಿ ಈಗ ನಿಮ್ಗೆ ಹೆಂಡತಿ ಈಗ ಅವರು? ಹಾಂ ಸರ್. ನೀವು ಮದುವೆ ಆಗಿದ್ದೀರಿ? ಹಾಂ ಸರ್. ಎಲ್ಲಿ ಮದುವೆ ಆದ್ರಿ ಸರ್? ಬೊಮ್ಮಸಾಗರದಲ್ಲಿ ಹುಲಿಗೆ ದೇವಸ್ಥಾನದಲ್ಲಿ. ನೋಲಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.